ನನಗಿನ್ನೂ ಏನಾರ ಉಳಿತೈತೆ? ಸಾಧ್ಯ ಇಲ್ಲ. ನನ್ನ ಕಡೆ ಎಲ್ಲ ಐತಿ, ನಾ ಏನೂ ಕೇಳಂಗಿಲ್ಲ, ಏನ್ ಮಾಡ್ಕೋತಿ ಮಾಡ್ಕೋ ಅಂದಾಗ ಪರಮಾತ್ಮ ಟನಕ್ನ ಇಟ್ಟಂಗಿಂದ ಕೆಳಗ್ ಜಿಗತ್. ತುಕಾರಾಮ್ ಮಹಾರಾಜರು ನೋಡ್ತಾರ, ಯಾಕೋ ಪರಮಾತ್ಮ ಅಂತಾರ. ಪರಮಾತ್ಮ ಕೇಳಾಕ್ ತಯಾರಿಲ್ಲ. ಪರಮಾತ್ಮ ಕೆಳಗಿಳಿದು ಬರ್ತಾನ. ಕೆಳಗಿಳಿದ ತುಕಾರಾಮ್ ಮಹಾರಾಜರಲ್ಲಿ ಮಂಡಿಗಾಲು ಊರಿ ಪರಮಾತ್ಮ ಯಾರ್ರಿ? ಸ್ವತಃ ಪರಮಾತ್ಮ ಮಂಡಿಗಾಲು ಊರಿ ತುಕಾರಾಮರ ಮುಂದೆ ಕೂಡ್ತಾರ. ಕುಂತ ತುಕಾರಾಮ ಏನಾದ್ರೂ ಕೇಳಂತ. ಒಟ್ಟ ಇಲ್ಲ ಅಂತ. ಒಟ್ಟ ಇಲ್ಲ ಅಂದ ಕೂಡಲೇನ ಪರಮಾತ್ಮಗ ಬೇರೆ ಆಪ್ಷನ್ ಇಲ್ಲ ಆತು. ಏನು ಮಾಡ್ಲಿಲ್ಲ, ಒಂದು ನೋಡ್ಲಿಲ್ಲ, ಎರಡು ನೋಡ್ಲಿಲ್ಲ. ತುಕಾರಾಮ್ ಮಹಾರಾಜರ ಕಾಲ್ ಹಿಡ್ದ ತುಕಾರಾಮ್ ಮಹಾರಾಜರ ಕೇಳ್ತಾನ, ತುಕಾರಾಮ್ ನೀ ಏನಾದ್ರೂ ಇವತ್ತು ಕೇಳಾಕ ಬೇಕು ಅಂತ ಹೇಳಿ ಕಣ್ಣಾಗ ನೀರು ಕೇಳಿ ತನ್ನ ಶರಗನ್ನ ಒಡ್ಡಿ ತುಕಾರಾಮ್ ಮಹಾರಾಜರ ಹತ್ರ ಕೇಳ್ತಾ ಇದ್ದಾರ, ತುಕಾರಾಮ ನೀ ಇವತ್ತೇನಾದ್ರೂ ಕೇಳ್ಕೊಂಡ ಹೋಗ್ಬೇಕು. ತುಕಾರಾಮ್ तू आज काहीतरी माझ्याकडे मागायलाच पाहिजे. ಎಂತ ಸ್ವತಃ ಪರಮಾತ್ಮ ಆ ಸಂತರ ಚರಣವನ್ನ ಹಿಡಿತಾರಂತಂದ್ರ ಆ ಸಂತರ ಚರಣದೊಳಗ ತಾಕತ್ ಎಂತದನಂತಂದ್ರ ಸಂತ ಚರಣ ರಜ ಲಾಗತಾ ಸಹಜ. ಸಂತ ಚರಣ ಆ ಸಂತರ ಚರಣದೊಳಗೆ ಎಂತಾಗಿರ್ತದಂತಂದ್ರ ಯಾವಾಗೂ ಇಚ್ಛಾ ಇರುವುದಿಲ್ಲ. ಆ ಇಚ್ಛಾ ಇಲ್ಲಾರ್ದ ಯಾರ ಭಕ್ತಿಯನ್ನ ಮಾಡ್ತಾರ, ತನ್ನ ಚಿತ್ತವನ್ನ ಸದಾಕಾಲ ದೇವರಲ್ಲಿ ಇಡ್ತಾರ, ಅವರಲ್ಲಿ ಈ ಶಕ್ತಿ ಇರ್ತದ. ಸಂತರ ಚರಣ ಅವಾಗ ಆಗ್ತದ. ಆ ಸಂತರ ಚರಣ ಧೂಳು ಒಳಗೂ ಕೂಡ ಏನಿರ್ತದಂತಂದ್ರ ವಾಸನ ಅನ್ನೋದು ಇರಂಗಿಲ್ಲ, ಅದು ಸುಟ್ಟು ಹೋಗ್ತದಂತ. ಅಂದ್ರ ಏನು ನಾವು ಬೇಡ್ಲಿಕ್ಕಂತ ಹೋಗ್ತೀವಿ, ಇದು ವಾಸನ ಅದ, ಅದು ಆಶೆ ಅದ. ಆ ವಾಸನ ನಿಮ್ಮಲ್ಲಿ ಸುಟ್ಟು ಹೋಗ್ಬೇಕಂದ್ರ ನೀವು ಸಂತರ ಸಂಗತಿ ಒಳಗಿರ್ಬೇಕು. ಅದಕ್ಕ ತುಕಾರಾಮ್ ಮಹಾರಾಜರು ಇದು ಪ್ರಥಮ ಚರಣದೊಳಗೆ ಹೇಳ್ತಾರ, ದೇವವಸೆ ಚಿತ್ತಿ. ನಿನ್ನ ಚಿತ್ತದೊಳಗ ಸದಾಕಾಲ ಅವ್ರು ಇದ್ರಂತಂದ್ರ ಹೆಂಗ ತುಕಾರಾಮ್ ಮಹಾರಾಜರು ಸದಾಕಾಲ ನಿನ್ನ ಚಿತ್ತದೊಳಗೆ ಇರ್ತಿದ್ರು. ಆ ಚಿತ್ತ ಒಳಗೆ ಇದ್ದಿದ್ದಕ್ಕ ಅವರಲ್ಲಿ ಯಾವುದೇ ವಾಸನ ಇದ್ದಿರಲಿಲ್ಲ, ಯಾವುದೇ ವಾಸನ ಉತ್ಪತ್ತಿ ಆಗಲಿಲ್ಲ. ಹಿಂಗಾಗಿ ಪರಮಾತ್ಮ ಸ್ವತಃ ಅವರಲ್ಲಿ ಬೇಡ್ಕೊಳ್ತಾರ, ತುಕಾರಾಮ್ ಏನಾದ್ರೂ ಕೇಳು. ಅವಾಗ ತುಕಾರಾಮ್ ಮಹಾರಾಜಗೆ ಅನಸು, ಜಗದ್ ಒಡೆಯ ಜಗತ್ಪಾಲಕ ಇವು ಕೆಳಕ್ ಕುಂತ್ರ ನಂದಲ್ಲ ಅಂತ ತಿಳಿಸಿ ಏನಂತಾರ, ಪರಮಾತ್ಮ ನೀ ಮೊದಲು ಹೇಳ, ಇದು ನೀ ಮಾಡುವುದು ತಪ್ಪದ, ಮೊದಲು ಹೇಳಂತ ಹೇಳಿ. ಒಟ್ಟ ಇಲ್ಲ, ನೀ ಒಟ್ಟ ಏನಾರ ಕೇಳ್ತಿ ಅನ್ನೋ ಮಟ ನಾನ ಹೇಳಂಗಿಲ್ಲ. ಬಂತಲ್ಲ ಈಗ ಫಜಿತಿ. ಅದಕ್ಕ ತುಕಾರಾಮ್ ಮಹಾರಾಜರು ಕೇಳಬೇಕು, ಮಾಗಣಿ ಮಾಡಬೇಕು. ಯಾಕಂತಂದ್ರ ಪರಮಾತ್ಮ ಸ್ವತಃ ನೀ ಕೇಳಬೇಕಂತೇಳಿ ಹಠ ಹಿಡಿದಾಗ ತುಕಾರಾಮ್ ಮಹಾರಾಜ ಕೇಳಬೇಕಾತು, ಹೊರತು ಅವರು ಕೇಳುವಂತವ್ರಲ್ಲ. ತುಕಾರಾಮ್ ಮಹಾರಾಜರು ಕೇಳಬೇಕಂತಂದಿದ್ರ ಅವರು
ಪರಮಾತ್ಮ ಕೇಳ ಅಂದಿದ್ದಕ್ಕ, ಪರಮಾತ್ಮ ಬೆನ್ನ ಹತ್ತಿದ್ದಕ್ಕ, ಪರಮಾತ್ಮ ಹೊಳ್ಳೆ ನಿನಗೆ ಒಟ್ಟ ಸಡ್ಲ ಬಿಡ್ಲಾರ್ದಕ್ಕೆ ಏನ್ ಮಾಡಿದ ತುಕಾರಾಮ್ ಮಹಾರಾಜರು? ಕೇಳ್ಬೇಕಾಯ್ತ ಒಂದ್ ಮಾತು. ಅವಾಗಂದ್ರ ಆತ ಪರಮಾತ್ಮ ನಾನ ಕೇಳ್ತೀನಿ ಹೇಳಂತ. ಏನು ಬೇಕಾದ ಕೇಳ. ಮನಸಿ ಕಾಹಿ ದೇಗ ಪಾಂಡುರಂಗ ದೇಗ ಪಾಂಡುರಂಗ काहीतरी माझा मनसी काहीतरी माझा पांडुरंगा हे चिरेगा पांडुरंगा पांडुरंगा हरे हरी 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 मनसे काहीतरी माझा हरी हरी ಏನಂತಾಗ್ರಿ? ಈ ಪ್ರಮಾಣ ಬಹಳ ಚಂದ ಅರ್ಥ ಕೊಡ್ತದ. मनसी काहीतरी माघा. ಈ ಮನಸ್ಸಿ ಅನ್ನುವಂಥದ್ದು ಅದಲ್ಲ ಬಹಳ ಅರ್ಥ ಕೊಡ್ತದ. ಮರಾಠಿ ಒಳಗ ಶಬ್ದದ ಅರ್ಥ ಬಹಳ ವಿಂಗಡಣೆ ಮಾಡ್ಕೊತ ಹೋದ್ರೆ ಬಹಳ ಅವಘಡ ಐತಿ. ಈಗ ನನಗೆ ಟೈಮ್ ನೋಡಕತ್ರ ಹೇಳ್ಬೇಕು ಬೇಡ ಗೊತ್ತಾಗಲ್ತ, ಅದೇ ಇರ್ಲಿ 2 ಸೆಕೆಂಡ್ ಮುಗಿಸ್ತೇನೆ. ಮನಸ್ಸಿ ಇದ್ರ ಬಗ್ಗೆ ಹೇಳಿದ್ರಿ. ಮನಸ್ಸಿ ಅಂದ್ರೆ ಏನು? ಮನಸ್ಸಿ ಅಂದ್ರ ಪರಮಾತ್ಮ ಅನ್ಲಿಕತ್ತಾನ ಅಂತ ಹೇಳಿ ಒಂದ್ ಅರ್ಥ. ಮನಸ್ಸಿ ಅಂದ್ರ ಮನಸ್ಸಿ ಕಾಹಿ ನೀ ಹೇಳಿಕತ್ತಾನ ಏನಾರ ಕೇಳಂತ ಹೇಳಿ, ಪರಮಾತ್ಮ ಹೇಳಿಕತ್ತಾನ ನೀ ಏನಾರ ಕೇಳಂತ ಹೇಳಿ, ಹಿಂಗರ್ಥ ಒಂದ್. ಮನಸ್ಸಿ ಅಂದ್ರೆ ಅಂತೀ ನೋಡ್ರಿ ನಾಡು ಭಾಷೆದಾಗ त्यो मनाला लागलाय तू काय तर माग म्हणून. ಜವಾರಿ ಭಾಷೆದೊಳಗೆ ಏನಂತಂದ್ರೆ ಅವ ಕೇಳಾಕತ್ತಾನ ನೀ ಏನಾರ ಕೇಳಂತ, ಹಿಂಗ ಒಂದು ಅರ್ಥ. ಇನ್ನೊಂದು ಮನಸ್ಸಿ ಅಂದ್ರೆ ನಿನ್ನ ಮನಸ್ಸಿಂದ ಏನಾದ್ರೂ ಬೇಡು, ಹಿಂಗೂ ಅರ್ಥ ಆಗ್ತದ. ಮನಸ್ಸಿ ಕಾಹಿ ತರಿ ಮಾಗ, ನಿನ್ನ ಮನಸ್ಸೊಳಗೆ ಏನಾರ ಇತ್ತಂದ್ರೆ ಅದನ್ನ ಕೇಳು, ಹಿಂಗೂ ಅರ್ಥ ಬರ್ತದ. ಅಂದ್ರೆ ನೀವು ವಿಂಗಡಣೆ ಮಾಡುವಾಗ ಹೆಂಗ ಬಿಡಿಸ್ತೀರಿ, ಯಾವ ಭಾವದೊಳಗೆ ಹೋಗ್ತೀರಿ, ಅದು ಬೇರೆ ಅರ್ಥ ಆಗ್ತದೆ. ಇರ್ಲಿ, ಬಹಳ ಅದ್ರ ಚರ್ಚೆ ಮಾಡೋದು ಬೇಡ. ಮನಸ್ಸಿ ಕಾಹಿ ತರಿ ಮಾಗ ಹೆಚ್ಚಿದೇಗ, ಅದಕ್ಕೆ ನೀ ಏನು ಬೇಕಾದ ಕೇಳು ನಾ ಕೊಡ್ತೀನಿ ಅಂತ ಹೇಳಿ ಪರಮಾತ್ಮ ಹೇಳಿದ ಆತ ಹೇಳು. ಆದ್ರೆ ನಂದೊಂದು ಕಂಡೀಷನ್, ನಾ ಕೇಳಿದ ಮ್ಯಾಗ ನೀ ಅದನ್ನ ಬಿಟ್ಟು ಬ್ಯಾರೆ ಕೇಳಂತ ಅನ್ನೋಂಗಿಲ್ಲ. ನೀ ಏನಂದಿ? ಮನಸ್ಸಿ ಕಾಹಿತರಿ ಮಾಗ ಹೆಚ್ಚಿದೇಗ ಅಂದಿ. ಏನಂದಿ? ನೀ ಏನು ಕೇಳ್ತಿಲ್ಲ ನಾ ಅದನ್ನ ಕೊಡ್ತೀನಿ ಅಂದಿಲ್ಲ, ಬರೋಬರ್. ನೀ ಕೇಳ ಅಂದಿ ಅಂತೇಳಿ ಕೇಳಾಕತ್ತೀನಿ, ನನ್ನ ಮನಸ್ಸಿಲ್ಲ ನಾ ಏನ ಆತ್. ಆದ್ರ ನಾ ಜರ ಕೇಳಿನಿ ಅಂದ್ರ ಅದನ್ನ ನೀ ಕೊಡ್ಬೇಕ. ಹೆಚ್ಚಿ ದೇಗ ಅವನು ಏನಂದ?
ಅದನ್ನ ಕೊಡ್ತೀನಂದ. ಇವ್ರೇನಂದ್ರು, ನೀ ಅದನ್ನ ಕೊಡ್ಬೇಕಂದಾಗ ಹೇ ಚಿದಾನ ದೇಗಾ ದೇವಾ ಹೇ ಚಿದಾನ ದೇಗಾ ದೇವಾ हे चिदान देगा देवा हे चिदान देगा देवा हे चिदान देगा देवा तुझा विसरण व्हावा तुझा विसरण व्हावा. द्रुपद मॅम तुझा विसरण व्हावा तुझा विसरण व्हावा. ಅಲ್ಲಿ ಕೇಳಿದ್ದು ಒಂದ, ಏನಿಲ್ಲ ಪರಮಾತ್ಮ ನನಗ ನೀ ಅದನ್ನ ಕೊಡ್ತೀಯ ಅಂದ್ರೆ ಈ ದಾನವನ್ನು ಕೊಡು. ಏನು? ಹೇಚಿದಾನ ದೇಗಾ ದೇವ ತುझा ವಿಸ. ನಿನ್ನ ನೆನಪು ಯಾವತ್ತು ನನಗೆ ಹೋಗಬಾರದು ಅಂತಂದ್ರ ಅಂತವ್ರ ಸಂಗತಿ ಕೊಡಂದ್ರ ಕರೆಕ್ಟ್ ಆಗಿ ನಿನ್ನಲ್ಲಿ ಚಿತ್ತದಲ್ಲಿ ಯಾರು ಇರ್ತಾರ ಅವ್ರ ಸಂಗತಿ ಕೊಡು, ಅಂದ್ರ ಸಂತರ ಸಂಗತಿ ಕೊಡು ಅಂತ ಹೇಳಿ ಅಲ್ಲಿ ಬೇಡಿಕೆ ಮಾಡ್ತಾರ. ಮಧ್ಯಂತರ ಕೊಡ್ತೀನಿ, ಮಧ್ಯಂತರ ಮಾಡ್ರಿ. ಮಧ್ಯಂತರ ಆದ್ಮ್ಯಾಗ ಯಾವ ಸಂತರನ್ನ ಎಷ್ಟರ ಮಟ್ಟಿಗೆ ಕೇಳಿದ್ರು, ಎಷ್ಟು ಕಾಲಕ್ಕೆ ಕೇಳಿದ್ರು ಅಂತ ಹೇಳಿ ಅದು ಸಂಕ್ಷಿಪ್ತ ಹೇಳಿ ನಿಮಗ ಮಂಗಲ ಮಾಡ್ತೀನಿ. देववसे चित्ती त्याशी घडावी संगती तैसे आवडते मना देवा पुरवावी वासना. ಸಾಲ್ ಬೇರೆ ಮಾಡ್ರ, ಸಾಲ್ ಬೇರೆ ಮಾಡ್ರ.
ऐसे आवडते मला मला वासना असे आवडतो मला देवा पुरवावी वासना मटेंद्र ऐसे आवडते माना ऐसे आवडते माना ऐसे आवडते माना ದಯಮಾಡಿ ಎಲ್ಲರೂ ವಿನಂತಿ ಅದ ಆಗಲೇ ಹೇಳಿ ನಿಮಗ ದೇವ್ರು ಎಲ್ಲಾ ಕೊಟ್ಟಾನ ಎಲ್ಲಾ ಕೊಟ್ಟರು ಅವನ ಕಡೆ ಕೇಳ್ತೀವಿ ಏನ್ ಕೊಟ್ಟಾನ ಕೈ ಕೊಟ್ಟಾನ ಕಾಲ್ ಕೊಟ್ಟಾನ ಕಿವಿ ಕೊಟ್ಟಾನ ಅಂತ ಎಲ್ಲಾರು ಕೇಳಿದ್ರಿ ಆದ್ರೆ ಆ ಕೈಯನ್ನ ಬಳಸುವಂತಹ ಸಮಯ ಈಗ ಬಂದದ ಜರ ಕೀರ್ತನದೊಳಗ ಕೈ ಯಾಕೆ ಕೊಟ್ಟಾನ ಅಂತೇಳಿ ನಿಮಗೆ ತಿಳಿದಿತ್ತಂದ್ರ ಕೈ ಮ್ಯಾಗತ್ರಿ ತಿಳಿದಿಲ್ಲ ಅಂದ್ರ ಕೈ ಕೆಳಗಿರ್ಲಿ ಅಂದ್ರೆ ತಿಳಿದಿಲ್ಲ ಅಂದಂಗ ಅದ್ ಕೈ ಯಾರು ಮ್ಯಾಗ ಬರೋಲ್ಲ ಮತ್ ಹಾ ತಿಳಿದದ್ ಅದಕ್ಕೆ 2 ನಿಮಿಷಗಳ ಮಧ್ಯಂತರದ ಈ ನಿಯಮದ ಪ್ರಕಾರ 2 ನಿಮಿಷ ಭಜನೆ ಇರ್ತದ ದಯಮಾಡಿ ಮುಖದಿಂದ ಆ ಭಗವಂತನ ನಾಮಸ್ಮರಣೆ ಮಾಡ್ರಿ ಯಾರು ಲಾಜ ಭಯ ಶಂಕಾ ದುರಾವಲಿಮ ಯಾರು ಅದನ್ನ ಬಗ್ಗೆ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಆನಂದದಿಂದ ಪರಮಾತ್ಮನನ್ನ ಏಕ ಹರಿ ಆತ್ಮ ಜೀವ ಶಿವ ಸಮ ಆ ಪರಮಾತ್ಮನನ್ನ ತಮ್ಮ ಮನಸ್ಸೊಳಗೆ ಇಟ್ಟುಕೊಂಡ ಬಾಯಿ ಮುಖದಿಂದ ನೀವು ಆನಂದದಿಂದ ಅವನ ಉಚ್ಚಾರವನ್ನ ಮಾಡಿ ಉದ್ಧಾರದಿಂದ ಚಪ್ಪಾಳಿನ ತಟ್ಟ ಆ ಭಗವಂತನ ನಾಮಸ್ಮರಣೆ ಮಾಡ್ರಿ ಅಂತ ಹೇಳ್ತಾ ವಿಠೋಬ್ಬಾರ ಕುಮಾರಿ ವಿಠೋಬ್ಬಾರ ಕುಮಾರಿ ವಿಠೋಬ್ಬಾರ ಕುಮಾರಿ ವಿಠೋಬ್ಬಾರ ಕುಮಾರಿ कुंडली गवर्धर विठ्ठल श्री ज्ञानदेव मुबारक हुमाय जय मुबारक हुमाय मुबारक हुमाय मुबारक हुमाय मुबारक हुमाय मुबारक हुमाय जय मुबारक हुमाय मुबारक हुमाय मुबारक हुमाय कुंडली श्री ज्ञानदेव
Hopa! 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 कुंडली गवरधारी विठ्ठल श्री ज्ञानदेव ಬರ್ತಾರೋ ಜಗ್ಬೇಕನ ಚೀಟಿ ಹಾಕ್ತಾರೆ ಚೆಕಿಂಗ್ ಹಾ ನಮ್ಮ ಕಾರ್ಯ ಅರ್ಧ ಆಗಿದೆ. ನನಗ 9 ಗಂಟೆ ವೇಳೆ ಕೊಟ್ರ. ಸಿಟಿ ಬಂದು ಇನ್ನೊಮ್ಮೆ ಆಜ್ಞಾ ಬಂತಂದ್ರೆ ಅಲ್ಲಿವರೆಗೂ ನನ್ನ ಕೀರ್ತನ ಶುರುನ. ವಿಷಯ ಎಲ್ಲಿಗೆ ಬಂದಿತ್ತು ಅಂದ್ರ ಪರಮಾತ್ಮನಲ್ಲಿ ಏನು ಬೇಡಬೇಕು, ಯಾರು ಬೇಡಬೇಕು, ಬೇಡ್ಕೊಂಡ್ರು. ಬೇಡ್ಕೊಂಡ ಮ್ಯಾಗ ಯಾವುದೇ ನಿಮ್ಮಲ್ಲಿ ಮನಸ್ಸಿನಾಗ ಇರಬಾರ್ದು. ಅದಕ್ಕ ದೇವರಲ್ಲಿ ಯಾರ ಚಿತ್ತ ಇಟ್ಟಿರ್ತಾರೋ ಅವರಲ್ಲಿ ಏನಿರಂಗಿಲ್ಲ, ವಾಸನ ಇರುವುದಿಲ್ಲ. ಆ ವಾಸನ ಯಾರು ಇರುವುದಿಲ್ಲೋ ಅವರ ಸಂಗತಿ ಏನು ಮಾಡಸಂದ್ರು, ದೇವರ ಮಾಡಸಂದ್ರು. ದೇವ್ರಂದ ಎಂತ ಕಠಿಣ ಪರಿಸ್ಥಿತಿ ಬಂದ ನಾವು. ಅಲ್ಲ ತುಕಾರಾಮ, ನೀ ಸಂತರ ಸಂಗತಿ ಕೇಳಲಿಕತ್ತಿ, ವಾಸನ ಯಾರಿಗಿರಂಗಿಲ್ಲ ಅಂದ್ರೆ ಸಂತರಿಗಿರಂಗಿಲ್ಲ. ಒಂದ್ ಜರ್ ಸಂತರ ಸಂಗತಿ ನಿನಗ ಕೊಡ್ಬೇಕಂದ್ರ ನನಗ ಸಿಗಂಗಿಲ್ಲ, ಮತ್ತೆ ನಿನಗೆ ಎಲ್ಲಿದ್ ಕೊಡ್ಸೋದಂತ ಟೆನ್ಷನ್ ಹತ್ಬಿಡುತ್ತೆ ದೇವ್ರಿಗೆ. ಸರಳ ಇಲ್ರಿ, ಸಂತರ ಸಂಗತಿ ಏನ್ ಹಂಗ ಸಿಗ್ತದಂತ ಮಾಡ್ರಿ. ದೇವ್ರ ಅಂದ, ಯಪ್ಪ ನೀನ್ ಹೇಳಿದಿ ಖರೆ, ಕೊಡುವುದು ಹೆಂಗ ಅಂದವ. ಬಹು ಅವಗಡ आहे संत भेटी. ಏನೈತ್ರಿ, ಸಂತರ ಭೇಟಿ ಆಗುದು ಏನದಂತ ಬಾಳ ಅವಘಡ ಐತಿ. ಅವಘಡ ಅಂತ ಹೇಳಿ ದೇವ್ರು ಹೇಳ್ತಾರ. ಮತ್ತ ಬಾಳ ಅವಘಡ ಐತಿ ಅಂದ ಮ್ಯಾಗ ಏನಿಲ್ಲ ಪರಮಾತ್ಮ ನೀ ಏನಂದಿ ನನಗ. ನಾ ಮೊದಲ ಹೇಳೀನಿ ನನ್ನ ಕಡೆ ಎಲ್ಲಾ ಐತಿ ಅಂತ ಹೇಳೀನಿ. ಏನಂದಿ, ಎಲ್ಲಾ ಐತಿ ಅಂತ ಹೇಳೀನಿ. ಆದ್ರೂ ನೀ ಏನ್ ಮಾಡಿದಿ ನನಗ, ಕೇಳ, ಏನಾರ ಕೇಳ, ಏನಾರ ಕೇಳ. ನೀ ಕೇಳ ಅಂದಿದ್ದ ಕೇಳಿ. ನಾನಾಗೇನ್ ನಿನ್ ಕಡೆ ಕೇಳಿಲ್ಲ. ಮತ್ ನೀ ಕೇಳ ಅಂದ ಮ್ಯಾಗ ನಾ ಕೇಳಿನಿ ಅಂದ ಮ್ಯಾಗ ನೀ ನನಗ್ ಕೊಡಾಕ ಬೇಕ. ನೀ ಏನ್ ಮಾಡ್ತಿ ನನಗ. ಪರಮಾತ್ಮನು ಚತುರ ಐತಿದ, ಚತುರ ತೋ ಶಿರೋಮಣಿ ಗುಣ. ಮತ್ತ ಹಂಗಾರ ತುಕಾರಾಮ್ ನೀ ನನಗೆ ಸುಳ್ಳು ಹೇಳಿದಾಳ ಅಂತ. ನಾ ಎಲ್ಲಿ ಸುಳ್ಳು ಹೇಳಿ ನನ್ನ. ನೀ ಆಗಲ್ಲ ಏನಂದಿಪ್ಪ, ನನ್ನ ಕಡೆ ಎಲ್ಲ ಐತಿ ಅಂತ ಅಂದಿಲ್ಲ. ಏನಂದಿ, ನನ್ನ ಕಡೆ ಎಲ್ಲ ಐತಿ ಅಂದಿ. ಮತ್ತ ಸಂತರ ಸಂಗತಿ ನಿನ್ನ ಕಡೆ ಇರ್ಲಿಲ್ಲ ನಾನು ಕೇಳ. ದೇವ್ರು ಬಾಳ ತಲೆ ಓಡ್ಸಾಕತ್ರಿ. ನೀ ಎಲ್ಲ ಐತಿ ಅಂದಿದ್ದಕ್ಕ ಅದು ಇಲ್ಲ ಅಂತ ಅನ್ಕೊಂಡಿದ್, ನಿನ್ ಕಡೆ ಐತಿ ಅಂತ ತಿಳ್ಕೊಂಡಿದ್ನ. ನೀ ಏನ್ ಅಂದಾಕತ್ತಿ ಈಗ, ಸಂತರ ಸಂಗತಿ ಕೇಳಾಕತ್ತಿ ಅಂದ್ರ ನಿನ್ನ ಕಡೆ ಇಲ್ಲ ಅನ್ನದ. ದೇವ್ರಿಗೆ ಉತ್ತರ ಕೊಟ್ಟವ ತುಕಾರಾಮ್ ಮಹಾರಾಜರು. ತುಕಾರಾಮ್ ಮಹಾರಾಜರು ಪರಮಾತ್ಮಗೆ ಉತ್ತರ ಕೊಡ್ತಾರ. ದೇವ್ರ ನಿಮ್ಮದೇನೋ ಬರೋಬ್ಬರ ಐತಿ, ಆದ್ರೆ ಒಂದ ನೀವು ನೆನಪಿಟ್ಕೋರಿ, ನಾನಾಗೆ ಬಂದ ನಿಮ್ ಕಡೆ ಕೇಳಿ ನನ್ನ ಮತ್ತ ನನಗೆ ಬೇಕಂತ ಹೇಳಿ ಕ್ಯಾಶ್ ಓಡಿ ಬಂದ ನನಗೆ ಇದು ಕೊಡಂತಂದಿನ. ನನಗೆ ಯಾರು ಕೇಳಂದ್ರು, ನೀ ಕೇಳಂದಿ. ಒಂದ್ ಜರ ನಾ ಕೇಳಬೇಕು ಅಂದ್ರ ನನಗೇನು ಅನುಭವ ಐತಿ ಅದನ್ನ ಕೇಳಬೇಕಲ್ಲ. ಅನುಭವ ಇರ್ಲಾರ್ದು ಹೆಂಗ್ ಕೇಳಕ್ ಬರ್ತೈತಿ ಅಂದ್ರ, ನಿಮಗೂ ಉದಾಹರಣೆ ಹೇಳ್ಬೇಕಂತಂದ್ರ ನಿಮ್ಮ ಜಗದಾಗ ಬರ್ಬೇಕು. ನಾ ಹೇಳಾಕ ಈಗ ಜಿಲೇಬಿ ತಿಂದಿರಿ, ಜಿಲೇಬಿ
ತಿಂದಿರಿಲ್ಲ ಹೇಳ್ರಿ, ಹೂವರ ಹೇಳ್ರಿ, ಇಲ್ಲರ ಅನ್ರಿ. ಹಾ, ಮತ್ತೆ ಇಲ್ಲಂದ್ರೆ ನಾ ಮಕ್ಕೊಂಡ್ರ ಅಂತ ತಿಳ್ಕೊಂಡ್ಬಿಡ್ತೇನೆ. ಜಿಲೇಬಿ ತಿಂದಿರ, ಗುಲಾಬ್ ಜಾಮೂನ, ಮೈಸೂರು ಪಾಕ, ಚೇತನ ತಿಂದಿರ, ಚೇತನ್ ತಿಂದಿರ. ಚೇತನ್ ಅಂತೇಳಿ ಒಂದು ಸ್ವೀಟ್ ಐತಿ, ಗೊತ್ತದ ನಿಮಗ? ತಿಂದ್ರಿ ನೀವು? ಮತ್ ಯಾವತ್ತರ ಚೇತನ್ ತಿಂತೀನ ಕೇಳಿದ್ರೆ ನೀವು ತಿಂತೀರನ? ತಿಂತೀರಿ ಅಂದ್ರ ಚೇತನ್ ಅನ್ನುವಂತ ಸಿಹಿ ನೀವು ತಿಂದಿಲ್ಲ, ನೀವು ಅನುಭವಿಸಿಲ್ಲ ಅಂದ್ಮ್ಯಾಗ ನೀವು ಅದ್ರ ಬಗ್ಗೆ ಕೇಳಾಕ ಹೋಗಂಗಿಲ್ಲ ನೀವು. ಹಂಗ ತುಕಾರಾಮ್ ಮಹಾರಾಜರು ಏನಂತಾರ, ಅಲ್ಲೂ ನನಗೆ ಇದನ್ನ ಯಾಕೆ ಕೇಳಿ, ನನಗೆ ಏನು ಇಷ್ಟ ಆಗತ್ತೆ. ಈಗ ಜಿಲೇಬಿ ಅಂದ್ಕೊಳ್ಳೇನ ನಿಮ್ಗೆ ಜಿಲೇಬಿ ರುಚಿ ನೆನಪಾತೋ ಇಲ್ಲೋ, ಜಿಲೇಬಿ ಹಂಗೈತೆ ಅನ್ನೋದು ನೆನಪಾತೋ ಇಲ್ಲೋ? ಅಂದ್ರ ಅದನ್ನ ನೀವು ಏನ್ ಮಾಡ್ರಿ, ತಿಂದ ಉಂಡ ಅನುಭವಿಸಿ ಅದರ ರುಚಿ, ಅದರ ಸಿಹಿ, ಅದರ ಆಕಾರ, ಅದರ ಬಣ್ಣ ಇದು ನಿಮಗ ಅನುಭವಕ್ಕದ. ಹಂಗ ತುಕಾರಾಮ್ ಮಹಾರಾಜರು ಏನಂತಾರ, ನನಗ ಮನುಷ್ಯಾಗ ಯಾವ್ದ್ಯಾವ್ದು ಪದಾರ್ಥ ಯಾವ್ದ್ಯಾವ್ದು ವಿಷಯ ಇಷ್ಟ ಆಕೈತಿ ಅದನ್ನ ಕೇಳ್ಬೇಕಲ್ಲ ನಾವು. ನನಗೇನು ಇಷ್ಟ ಆಗೈತಂದ್ರ ಸಂತ್ರ ಇಷ್ಟ ಆಗ್ಯಾರ, ನನಗ ಅದರ ಅನುಭವ ಆಗ್ಯದ, ಸಂತ್ರ ಅನುಭವ ನನಗ ಆಗಿ ಹೋಗ್ಯದ. ಅಂದ್ರ ನಾನು ಜಿಲೇಬಿ ತಿಂದು ಬಿಟ್ಟಿನಿ ಅಂದ್ರ ಜಿಲೇಬಿ ನನಗೆ ಇಷ್ಟ ಅದ. ಹಂಗ ಸಂತ್ರ ನನಗೆ ಬೆಟ್ಟಾಗಿ ಹೋಗ್ಯಾರ, ನನಗೆ ಸಂತ್ರ ಇಷ್ಟ ಆದ್ರ ನನಗೆ ಸಂತ್ರ ಕೊಡಮ್ ನಾವು. ಖಾಲಿ ಪೀಲಿ ಬ್ಯಾರೆ ಕೇಳಾಕ, ಯಾಕಂದ್ರ पाण्यातला मासा झोप घेतो कैसा, ಏನಂತಾರ್ರಿ, ವಿಠೋಬಾ ರಖುಮಾಯಿ, ವಿಠೋಬಾ ರಖುಮಾಯಿ, ವಿಠೋಬಾ ರಖುಮಾಯಿ, ವಿಠೋಬಾ ರಖುಮಾಯಿ, ವಿಠೋಬಾ ರಖುಮಾಯಿ, ವಿಠೋಬಾ ರಖುಮಾಯಿ, विठोबा रखुमाई, ज्ञानदेव विठोबा रखुमाई. झोप घेतो कैसा, जावे त्याचे ವಂಶಾ तेव्हा कळे. ಏನಂತಾರ್ರಿ, ತುಕಾರಾಮ್ ಮಹಾರಾಜ ಸಂತರ ಸಂಗತಿಯನ್ನ ಕೇಳ್ಯಾರಂದ್ರ ಪರಮಾತ್ಮ ಏನಂದ, ಅದನ್ನ ಯಾಕೆ ಕೇಳ್ತಿ ಅಂದ್ಕೊಳ್ಳಿ, ಅಲ್ಲೋ ನನಗೆ ಅದ್ರ ಇಷ್ಟ ಅದ, ಅದು ನನಗೆ ಅವಡದ, ಅದ್ರ ನನಗೆ ಅನುಭವ ಆಗ್ಯದ. ಹೆಂಗ ಸಿಹಿಯ ಅನುಭವ ನಿಮಗ ಆಗಿದ್ದಾಗ ಅದು ಗೊತ್ತಾಗ್ತದೋ ಹಂಗ ಸಂತರ ಅನುಭವ ನನಗಾಗ್ಯದ, ಅದಕ್ಕ ಆ ಸಂಗತಿ ನನಗೆ ಕೊಡೋಂದ ಚಲೋ ಶಿಕ್ಕೊಂಡಪ್ಪ ಅಂದ. ಆತ ಕೊಡ್ತೀನಿ, ಆದ್ರ ಎಷ್ಟೊತ್ತು ಬೇಕು ನಿನಗ ಸಂತರ ಸಂಗತಿ ಅಂದ. ಸಂತರ ಸಂಗತಿ ಎಷ್ಟೊತ್ತು ಬೇಕ, ಎಷ್ಟೊತ್ತು ಬೇಕ, ಬಹಳಷ್ಟು ಪ್ರಮಾಣಗಳದಾವ. ಎಷ್ಟು ಬೇಕಂತ, ಅರ್ಧ ಕ್ಷಣ ಘಳತಿ ಸಂತ ಏನ್ರಿ ಸಂತ ಸಂಗತಿ. ಎಷ್ಟಂತ್ರಿ ಸಂತರ ಸಂಗತಿ? ಅರ್ಧ ಕ್ಷಣ ಆದ್ರ ಸಾಕ. ಸಂತರ ಸಂಗತಿ ಅರ್ಧ ಕ್ಷಣ ಆದ್ರೆ ನಾವು ಉದ್ಧಾರ ಆಗ್ಬಿಡ್ತೀವಿ ಅಂತೇಳಿ ಎಲ್ಲರಿಗೂ ಗೊತ್ತೈತಿ. ಮತ್ತೆ ನಿನ್ನ ಮನಸ್ಸಿನಾಗ ಏನ್ರ ಅರ್ಧ ಕ್ಷಣ ಮಾಡೋದಿದ್ರೆ ಅದು ನನಗೆ ಸುಳ್ಳು ಮಾಡಬದಲ್ಲ. ಯಾಕ, ನನಗೆ ಕ್ಷಣಾರ್ಧದೊಳಗ ಸಂತರ ಸಂಗತಿ ಆಗೈತೆ ಅಂತೇಳಿ ನನಗೆ ಅನುಭವಕ್ಕದ. ಆ ಅನುಭವ ನನಗೆ ಸಿಹಿ ಅನಿಸದ, ನನಗ ಅವಡದ, ನನಗೆ ಇಷ್ಟ ಆಗ್ತದ, ನನಗೆ ಪರಮ ಆಪ್ತ ಆಗ್ಯದ, ನನಗೆ ಬೇಕನ್ಸದ. ಅದಕ್ಕೆ ನನಗೆ ಏನ್ ಬೇಕಾಗೈತಿ, ಐಸೆ ಅವಡತೆ ಮನ ದೇವಾ ಪುರವಾವಿ ವಾಸನ. ಅದಕ್ಕ ಅರ್ಧ ಕ್ಷಣ ನನಗೆ ನಡೆಯಂಗಿಲ್ಲ,
ನನಗ ಹರಿಜನ ಸವೆ ಭೇಟಿ ನೋಹೇ ಅಂಗ ಅಂದ್ರ ಅರ್ಧ ಕ್ಷಣ ಸಂಗತಿ ನನಗ ಕೊಡಬೇಡ, ನನಗ ಅಂಗನು ಮತ್ತ ಸಂಗನು ಯಾವತ್ತು ಮುರಿಲಾರ್ದಷ್ಟ ನನಗೇನು ಮಾಡು, ಸಂಗತಿ ಕೊಡು ಅಂತ ಹೇಳಿ ಪರಮಾತ್ಮನಲ್ಲಿ ಕೇಳ್ತಾರ. ಅದ್ರ ಜೊತೆಗೆ ತುಕಾಮನೆ ಜಿನೆ ಬಲೆ ಸಂತ ಸಂಗಷ್ಟನೇ, ನನಗೇನಾದ್ರೂ ಜೀವ ಬಲ ಬೇಕಂತಂದ್ರ ಆ ಸಂತರ ಸಂಗತಿ ಇದ್ರ ಮಾತ್ರ ನನಗ ಬಲ ಜೀವ ಸಿಗ್ತದ. ಅದಕ್ಕೆ ನನಗದು ಇಷ್ಟ ಆಗ್ತದ. ಐಸೆ ಅವಡತೆ ಮನ ದೇವಾ ಪುರಭಾವಿ ವಾಸನ. ಇಲ್ಲಿಗೆ ಈ ಸೇವೆ ಮಂಗಲ ಮಾಡ್ತೀವಿ. ಯಾಕಂತಂದ್ರ ಇದ್ದಂತಹ ವೇಳೆ ಒಳಗ 9 ಗಂಟೆ ವೇಳೆ ಇತ್ತು, ಸದ್ಗುರುಗಳ ಆಗಮನವಾಗಬೇಕಿತ್ತು. ನೀವು ಪುಣ್ಯವಂತರು. ನವಲಗುಂದ ಗ್ರಾಮದೊಳಗ 7 ದಿನಗಳ ಪರ್ಯಂತ ಜ್ಞಾನೇಶ್ವರಿ ಪಾರಾಯಣ ಸಪ್ತಾಹ 16 ಸ್ವತಃ ಸದ್ಗುರುಗಳಾದಂತಹ ಹರಿಪ್ರಸಾದ್ ಮಹಾರಾಜರು 7 ದಿನದ ಉಪಸ್ಥಿತಿಯಲ್ಲಿ ನಿಮ್ಮ ಈ ಕಾರ್ಯಕ್ರಮ ಅತಿ ಅದ್ಧೂರಿಯ ಆನಂದ ಭಕ್ತಿ ಭಾವದಿಂದ ನೆರವೇರ್ತಾ ಇದೆ. ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದಿಂದ ಸದಾಕಾಲ ನೀವು ಬೆಳಿತಾ ಇದ್ದೀರಿ. ಯಾಕಂದ್ರ ಭಾಗ್ಯವಾನ್ರು ಅಂತಂದ್ರ 1 ದಿವಸ 2 ದಿವಸ ಅವ್ರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು 7 ದಿವಸಗಳ ಪರ್ಯಂತ ನಿಮ್ಮ ಕಾರ್ಯಕ್ರಮಗಳು ಸ್ವತಃ ನಿಂತ ಅವ್ರ ವ್ಯಾಸಪೀಠ ನಡೆಸ್ಲಿಕ್ಕತ್ತಿದ, ನಿಮ್ಗೆ ಆಶೀರ್ವಾದ ಮಾಡ್ಲಿಕ್ಕತ್ತಿದಾರ. ಆದಂತಹ ಸೇವೆಯನ್ನ ಇಲ್ಲಿಗೆ ಮಂಗಲ ಮಾಡ್ತಾ, ಆದಂತಹ ಸೇವೆಯನ್ನ ಸದ್ಗುರುಗಳ ಪಾದಕ್ಕೆ ವೈಕುಂಠವಾಸಿ ಶರಸ್ವಾಮಿ ಇವರ ಚರಣಾವಿಂದಕ್ಕೆ ಅರ್ಪಣೆ ಮಾಡುತ್ತಾ, ಆದಂತಹ ಸೇವೆಯನ್ನ ಸದ್ಗುರುಗಳಾದಂತಹ ಶೂರ್ಕರ್ ಮಹಾರಾಜ ಕೃಷ್ಣಸ್ವಾಮಿ ಮಾಕೆ ಇಲಾಖೆ ಇವರ ಚರಣಾರ್ಧಕ್ಕೆ ಅರ್ಪಣೆ ಮಾಡುತ್ತದೆ. ಆದಂತಹ ಸೇವೆಯನ್ನ ಇಲ್ಲಿ ಉಪಸ್ಥಿತರಾದಂತಹ ಸದ್ಗುರುಗಳಾದಂತಹ ಹರಿಪ್ರಸಾದ್ ಮಹಾರಾಜರು ವಾಯಿ ಸಾಹೇಬ್ ಇವರ ಚರಣಾರ್ಧಕ್ಕೆ ಈ ಸೇವೆಯನ್ನ ಅರ್ಪಣೆ ಮಾಡುತ್ತಾ, ಏನೋ ತಪ್ಪು ತೊದಲುಗಳು ನೋಡಿದ್ರ ಅದು ನನ್ನ ಬುದ್ಧಿಯ ದೋಷ, ನನ್ನ ಅಲ್ಪಮತಿ. ಯಾಕಂತಂದ್ರ ನಾ ಏನು ದೊಡ್ಡ ಕೀರ್ತನಗಾರ ಅಲ್ಲ, ಏನು ವಿಷಯವನ್ನು ಬಲ್ಲವನಲ್ಲ. ನಾನು ಸೇವೆಲಾಗಿ ಸೇವಕ ಜಾಲು. ನಾನ ಸದ್ಗುರುಗಳ ಚರಣದಲ್ಲಿ ಅವರ ಸೇವೆ ಮಾಡುವವರ ಸೇವೆಯನ್ನ ಮಾಡದ, ಅವರ ಮನೆಯೊಳಗ ಅವರ ಪಟದೊಳಗ ಪತ್ರಾವಳಿ ಎತ್ತಿ ಸೇವೆ ಮಾಡುವಂತಹ ಸೇವಕ ನಾನು ಅದೀನಿ. ಅಂಥವ್ರಿಗೆ ಇಲ್ಲಿ ಸೇವೆ ಮಾಡ್ಲಿಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟ ಸದ್ಗುರುಗಳ ಆಶೀರ್ವಾದದಿಂದ ಇವತ್ತು ಸೇವೆಯೊಳಗ ಏನಾದ್ರೂ ಒಳ್ಳೆಯ ಶಬ್ದಗಳು ಬಂದಿದ್ರ ಅದು ಸದ್ಗುರುಗಳ ಕೃಪಾಶೀರ್ವಾದ, ಅವ್ರ ಪ್ರಸಾದ ಬಂದದ. ಏನಾದ್ರೂ ತಪ್ಪು ತೊದಲು ನೋಡಿದ್ರ, ತಪ್ಪು ಮಾತಾಡಿದ್ರ ಅದು ನನ್ನ ಬುದ್ಧಿಯ ದೋಷದ ಅಂತ ಹೇಳ್ತಾ, ಏನಾದ್ರೂ ತಪ್ಪು ತೊದಲುಗಳು ನೋಡಿದ್ರೆ ಅದನ್ನು ಬಿಟ್ಟ ನನ್ನನ್ನು ಕ್ಷಮೆ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ತಾ ಈ ಸೇವೆ ಇಲ್ಲೇ ಮಂಗಲ ಮಾಡ್ತಾ, ತುಕಾಮನೆ ಜಿನೆ ಬಲೆ ಸಂತ ಸಂಗಷ್ಟನೆ ಐಸೆ ಅವಡತೆ ಮನ ದೇವಾ ಪುರಭಾವಿ ವಾಸನ ಮನ. ಕಾಮನೆ ಮಾಲೆ ಸಂತ ಸಂಗತನೆ ಬಲೆ ಸಂತ ಸಂಗತನೆ ಅವಡತೆ ಮನ ಐಸೆ 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 ಅವಡತೆ ಮನ ದೇವಪುರವ ವಿವಾಸನ
विठ्ठल जय जय विठ्ठल कुंडली गवरधारी विठ्ठल श्री ज्ञानदेव जय विठ्ठल जय जय विठ्ठल जय विठ्ठल जय जय विठ्ठल जय विठ्ठल जय जय